ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ, ನಿಗಮದ ಅಧ್ಯಕ್ಷರ ತಲೆದಂಡಕ್ಕೆ ಜೆಡಿಎಸ್ ಪಕ್ಷದ ಪಟ್ಟು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಅವ್ಯವಹಾರ ಪ್ರಕರಣ ಸಂಬಂಧ ನಿಗಮದ ಅಧ್ಯಕ್ಷರ ತಲೆದಂಡಕ್ಕೆ ಜೆಡಿಎಸ್ ಪಕ್ಷ ಈಗ ಪಟ್ಟು ಹಿಡಿದಿದೆ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ರಾಜೀನಾಮೆಗೆ ಜೆಡಿಎಸ್ ಈಗ ಆಗ್ರಹಿಸ್ತಾ ಇದೆ. ರಾಯಚೂರು ಜಿಲ್ಲಾ ಜೆಡಿಎಸ್ ಘಟಕದಿಂದ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ. ಸಚಿವ ಎನ್ಎಸ್ ಬೋಸರಾಜು ವಿರುದ್ಧವೂ ಆರೋಪ ಕೇಳಿ ಬರ್ತಾ ಇದೆ. ಇಬ್ಬರ ವಿರುದ್ಧವೂ ದೂರು ದಾಖಲಿಸುವಂತೆ ಜೆಡಿಎಸ್ ಪಟ್ಟನ್ನ ಹಿಡಿದಿದೆ. ಮಾನ ಮರೆದಿದ್ರೆ ಬಸನಗೌಡ ದದ್ದಲ್, ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಇದ್ರೆ ಕೂಡಲೇ ನೀನು ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಆ ರಾಜೀನಾಮೆಯನ್ನ ಮುಖ್ಯಮಂತ್ರಿ ಡಿಸಿಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕೂಡಲೇ ಪಡ್ಕೊಳ್ಬೇಕು. ಇಲ್ಲಂದ್ರೆ ನಮ್ಮ ಹೋರಾಟ ತೀವ್ರತರ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಯೂನಿಯನ್ ಬ್ಯಾಂಕ್ ಹೈದರಾಬಾದಕ್ಕೆ RBL ಬ್ಯಾಂಕ್, ಹೈದರಾಬಾದ್ನ RBL ಬ್ಯಾಂಕ್, ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್, ಇದು ಬಾಂಬೆ ಮೂಲದ ಬ್ಯಾಂಕ್ ಆಗಿರೋದು. ಇದು ಎಲ್ಲಾ ಕಡೆ ಇದನ್ನೇ ಸರ್ಕಾರದ ಹಣವನ್ನ ತಗೊಳ್ತಕ್ಕಂಥದ್ದು, ಸರ್ಕಾರಕ್ಕೆ ಇದು ಮಾಡ್ತಕ್ಕಂಥ ಒಂಥರ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಯಾವ ರೀತಿಯಲ್ಲಿ ಹಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಬ್ಯಾಂಕ್ ಆಗಿರ್ತಕ್ಕಂಥದ್ದು. ಇದು ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಅಂತಕ್ಕಂಥದ್ದು. ಇದರಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿ ಮೂಲಕ ಅಕೌಂಟ್ ಅನ್ನು ತೆಗೆದು ಅದರ ಮೂಲಕ ಹಣ ಮಾಡಿದ್ದಾರೆ. ಈಗಾಗಲೇ ನಾಗೇಂದ್ರ ಅವರ ಆಪ್ತ ಸಹಾಯಕ ನಾಗರಾಜ್ ನೆಕ್ಕಿಂಟಿ, ನಾಗೇಶ್ವರರಾವ್ ಇಬ್ರು ಬಂಧನ ಆಗಿದ್ದಾರೆ. ಈ ನೆಕ್ಕಿಂಟಿ, ನಾಗರಾಜ್ ನೆಕ್ಕಿಂಟಿ, ಈಗ ನಮ್ಮ ಪಕ್ಕದಲ್ಲಿ ಯರಮಲ್ಸ್ ಪಕ್ಕದಲ್ಲಿ DVR ಕ್ಲಬ್ ಇದೆಯಲ್ಲ, ಆ ನೆಕ್ಕಿಂಟಿನೇ ಈ ನೆಕ್ಕಿಂಟಿ ನಾ ನೆಕ್ಕಿಂಟಿ ಅಲ್ಲ, ನೆಕ್ಕಿಂಟಿ ಫ್ಯಾಮಿಲಿ. ಇಡೀ ಕರ್ನಾಟಕದ ಅಕ್ರಮ ದಂಧೆಗಳನ್ನ ಭ್ರಷ್ಟಾಚಾರ ಮಾಡಲಿಕ್ಕೆ ಮೂಲ ಕಾರಣರಾಗಿರ್ತಕ್ಕಂಥ ನೆಕ್ಕಿಂಟಿ ಫ್ಯಾಮಿಲಿ. ಇದು ನೆಕ್ಕಿಂಟಿ ಫ್ಯಾಮಿಲಿ ನೇರವಾಗಿ ಸಾಮಾನ್ಯ ತೆಲಂಗಾಣದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ NS ಬೋಸರಾಜ್ ಅವರ ಆಪ್ತ ಬಳಗದಲ್ಲಿರ್ತಕ್ಕಂಥವ್ರು. ಹೀಗಾಗಿ NS ಬೋಸರಾಜ್, ತೆಲಂಗಾಣ ಉಸ್ತುವಾರಿ ಆಗಿರ್ತಕ್ಕಂಥ NS ಬೋಸರಾಜ್ ಕೂಡ ಇದರಲ್ಲಿ ಮುಖ್ಯ ಪಾತ್ರಧಾರ. ಇವ್ರ ಮೇಲೆ ಕೂಡ CBI FIR ಆಗಬೇಕು. ದದ್ದಲ್ ಮತ್ತು NS ಬೋಸರಾಜ್ ಇವರಿಬ್ಬರ ಮೇಲೆ ಕೂಡ FIR ಆಗಬೇಕು. ಯಾಕಂದ್ರೆ ತೆಲಂಗಾಣಕ್ಕೆ ಹಣ ವರ್ಗಾವಣೆ ಆಗ್ಬೇಕಂತಂದ್ರೆ ಆಂಧ್ರದ ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಬೋಸರಾಜ್ ಅವರು, ನಾಗರಾಜ್ ನೆಕ್ಕಿಂಟಿ ಅವರು, ನಾಗೇಶ್ವರ ಅವರು, ಇವರ ಮೂಲಕ ಈ ಹಣವನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.